ಹಲೋ, ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತು ಸೊಪ್ಪು ಬೇಳೆ ಸಾರು ಮಾಡ್ತಾ ಇದೀವಿ. ಮೆಂತ್ಯ ಸೊಪ್ಪು ಹೆಚ್ಚಿಟ್ಕೊಂಡಿದೀವಿ. ಟೊಮೆಟೊ ಒಂದಿದೆ, ಅರ್ಧ ಈರುಳ್ಳಿ ಇದೆ, ಬೆಳ್ಳುಳ್ಳಿ 5-6 ಇಲ್ಕ್ ಬೆಳ್ಳುಳ್ಳಿ, ಮತ್ತೆ ಸಾರಿನ ಪುಡಿ ಇದೆ, ತೆಂಗಿನಕಾಯಿ ತುರಿದಿರೋದು, ಮತ್ತೆ ತೊಗರಿಬೇಳೆ ಮತ್ತೆ ತೂರ್ ದಾಲ್ ಮಿಕ್ಸ್ ಮಾಡಿದೀವಿ, ಮಸೂರ್ ದಾಲ್. ಈಗ ಸ್ಟವ್ ಹಚ್ಬೇಕು. ಎರಡು ಗ್ಲಾಸ್ ನೀರು ಹಾಕ್ಬೇಕು. ಈಗ ನೀರು ಬಿಸಿ ಆಗಿದೆ, ಇದಕ್ಕೆ ಬೇಳೆ ಹಾಕ್ತಾ ಇದೀವಿ. ಆಮೇಲೆ ತೆಂಗಿನಕಾಯಿ ಸಾರಿನ ಪುಡಿ ಮತ್ತೆ 4 ಬೆಳ್ಳುಳ್ಳಿ ಹಾಕಿ ರುಬ್ಬಿಸ್ಕೊಂಡಿದೀವಿ, ಹಾಕ್ತಾ ಇದೀವಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಬೇಕು. ಈಗ ಟೊಮೆಟೊ, ಈರುಳ್ಳಿ ಮತ್ತೆ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ, ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಈ ಮೆಂತ್ಯ ಸೊಪ್ಪು ಹಾಕ್ತಾ ಇದೀವಲ್ಲ, ಅದಕ್ಕೆ ಈ ಖಾರ ಎಲ್ಲ ಸ್ವಲ್ಪ ಕುದಿ ಹತ್ತಿದ್ಮೇಲೆ ಹಾಕ್ಬೇಕು ಮೆಂತ್ಯ ಸೊಪ್ಪು, ಇಲ್ಲ ಅಂತಂದ್ರೆ ಕಹಿ ಆಗ್ಬಿಡುತ್ತೆ. ಇವಾಗ ಚೆನ್ನಾಗಿ ತಿರ್ಗಿಸ್ಬೇಕು. ಈಗ 1 ವಿಷಲ್ ಕೂಗಿಸ್ಬೇಕು ಕುಕ್ಕರ್ದು. ಈಗ ಒಗ್ಗರಣೆ ಹಾಕೊಳ್ತಾ ಇದೀವಿ. 2 ಸ್ಪೂನ್ ಸನ್ಫ್ಲವರ್ ರಿಫೈಂಡ್ ಆಯಿಲ್ ಹಾಕ್ತಾ ಇದೀವಿ. ಈ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿಸ್ಬೇಕು. ಮೂರು ಬೆಳ್ಳುಳ್ಳಿ ಜಜ್ಜಿರೋದು, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿದ್ದೀವಿ. ಸ್ವಲ್ಪ ಹಂಗೆ ಫ್ರೈ ಮಾಡಬೇಕು. ಸಾರು ಕುದೀತಾ ಇದೆ. ಒಗ್ಗರಣೆ ಹಾಕೋತಾ ಇದ್ದೀವಿ. ಸ್ಟವ್ ಆಫ್ ಮಾಡಿಬಿಡಿ. ಸೊಪ್ಪಿನ ಸಾರು ರೆಡಿ ಆಗಿದೆ. ಅನ್ನದ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೋಬೇಕು.